ಇದೇನೊಂದು ಸುಂದರವಾದ ಜಪಾನಿ ಕಥೆ. ಒಬ್ಬ ಬುದ್ಧಿವಂತನಾದಂತಹ ವ್ಯಕ್ತಿ ಹೇಗೆ ತನ್ನ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳಬಲ್ಲ ಅನ್ನೋದನ್ನು ತೋರಿಸುವಂತ ಒಂದು ಕೆಲಸ. ಒಂದು ಬಾರಿ ಒಸಾಕಾ ಅಂತ ಒಂದು ದೊಡ್ಡ ಊರು. ಆ ಬಡಾವಣೆಯಲ್ಲಿ ರಸ್ತೆ ಬದಿಗೆ ಒಂದಷ್ಟು ಹುಡುಗರು ಮತ್ತು ತರುಣರು ಮಾತಾಡ್ತಾ ನಿಂತ್ಕೊಂಡಿದ್ರು. ಅದೇನೋ ಸಂತೋಷದ ವಿಷಯ ಇದ್ದಿರಬೇಕು. ನಗನಗ್ತಾ ಮತ್ತೊಬ್ಬರು ಬೆನ್ ತಟ್ಟಿ ತಟ್ಟಿ ಕುಣ್ಕೊಂಡು ನಗ್ತಾ ಮಾತಾಡ್ತಾ ಇದ್ರು. ಆಗ ಮನುಷ್ಯ ಓಡ್ತಾ ಬಂದ. ಅವನ ಮುಖದ ಮೇಲೆ ಗಾಬರಿ ಆದಂಗೆ ಕಾಣಿಸ್ತಾ ಇತ್ತು. ಅವನು ಗಾಬರಿ ಕೂಗ್ಕೊಂಡ, ದಯವಿಟ್ಟು ಅವನು ಕಾಪಾಡಿ 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 ಅಂತ ಕೂಗ್ತಾ ಈ ತರುಣರು ಇದ್ದರೆ ಬಂದ. ಅವನು ಗಾಬರಿ ನೋಡಿ ತರುಣರು ಅನುಕಂಪೆಯಿಂದ ಕೇಳಿದ್ರು, ಯಾಕೆ ಏನಾಯ್ತು, ಯಾಕೆ ಗಾಬರಿ ಪ್ರತಿ ಕೇಳಿದ್ರು. ಅವ್ನು ಮತ್ತಷ್ಟು ಗಾಬರಿ ಆದ. ದಯವಿಟ್ಟು ಎಲ್ಲರೂ ಅಡುಗೆಡಿಸಿ ಬಚ್ಚಿಡಿ, ನಾನು ಎಲ್ಲಾದರೂ ಸತ್ಯ ಹೋಗ್ತೀನಿ ಅಂತ ಹೋದ್ರೆ ಎಲ್ಲಾದ್ರೂ ಸ್ವಲ್ಪ ಜಾಗ ಕೊಡಿ ಓದ್ಕೊಳ್ಳೋಕೆ ಅಂದ. ಆಯ್ತಪ್ಪ, ಜಾಗ ತೋರಿಸ್ತೇವೆ, ಇನ್ನು ಯಾವ್ದ್ರ ಭಯ ನಿನಗೆ, ಯಾವುದ್ರ ಬಗ್ಗೆ ನಿನಗೆ ಇಲ್ಲಿ ಭಯ ಅಂತ ಏನಿದೆ, ನಾವೆಲ್ಲ ಇಲ್ಲೇ ಇದೀವಲ್ಲ ಅಂತ ಕೇಳಿಸ್ಬಿಡು. ಆತ ತೊದಲಿಸ್ಬಿಟ್ಟ, ನನಗೆ ಬ್ರೆಡ್ಡಿನ ಭಯ ಇದೆ, ಈ ಬನ್ ಇದಾವಲ್ಲ ಬನ್ನಿನ ಭಯ ನನಗೆ. ನೋಡಿ ಆ ಬೆಡ್ ಬನ್ನು ಮಾರೋ ಹುಡುಗ ಈ ಕಡೆನೆ ಬರ್ತಾ ಇದ್ದಾನೆ, ಅಯ್ಯೋ ನನ್ ಬನ್ ಕಂಡ್ರೆ ಆಗುತ್ತೆ, ಹೆದರಿಕೆ ಆಗ್ತದೆ ಅಂತ ಅಕ್ಷರ ಮಾಡಿದ. ಹುಡುಗರೆಲ್ಲ ಗೊಳ್ಳ ಅಂತ ನಕ್ರು. ಇವ್ನು ಯಾವುದೋ ವಿಷಯದ ಬಗ್ಗೆ ಭಯ ಇರಬೇಕು ಅನ್ಕೊಂಡಿದ್ರು ಇವ್ರಿಗೆ ತಿನ್ನುವಂತ ಬನ್ನಿನ ಭಯ ಇದೆ ಅಂದ್ರೆ ಒಂದು ತಲೆ ಸರಿಕಿರ್ಲಿಕ್ಕಿಲ್ಲ, ಪೆದ್ದ ಇದ್ದಾನೆ ಇವನು ಅಂತ ಅನಿಸ್ತು. ಆ ಪೆದ್ದ ಅಂತ ಗೊತ್ತಾಗ ತಮಾಷೆ ಮಾಡಬೇಕು ಅನಿಸ್ತು ಅವ್ರಿಗೆ. ಹತ್ತಿರದಲ್ಲೇ ಒಂದು ಸಣ್ಣ ತಡಿಕೆ ಇತ್ತು. ತಡಿಕೆ ಹಿಂದೆ ಕೂತ್ಕೊಂಡು ನೀನು ಕಾಣಿಸ್ಬೇಡ ಯಾರಿಗೂ, ಅಲ್ಲಿರು ಬ್ರೆಡ್ ಎಲ್ಲ ಹೋದ್ಮೇಲೆ ಕರಿತೀವಿ ನೀನ ಅಂದ್ರು. ಸ್ವಾಮಿ, ಆ ಬನ್ನಿಂದ ಪಾರ್ ಮಾಡಿ ನನ್ನ ಬನ್ ಹತ್ತಿರ ಬಂದ್ರೆ ನನಗೆ ಭಯ ಆಗತ್ತೆ ಅಂದ. ಅಲ್ಲಿ ಕೂತ್ಕೊಳ್ಳಯ್ಯ ನೀನು ಅಂತ ಕೂರ್ಸ್ಕೊಂಡ್ರು. ತಡಿಕೆ ಹಿಂದೆ ಕೂತ್ಕೊಂಡ. ಸ್ವಲ್ಪ ಹೊತ್ತಿಗೆ ಬ್ರೆಡ್ ಬನ್ ಮಾರೋ ಹುಡುಗ ಸೈಕಲ್ ಮೇಲೆ ಬಂದ. ಈ ಹುಡುಗರು ಎಂತಿದ್ರಲ್ಲ, ಈ ಪೆದ್ದನ್ನ ಸ್ವಲ್ಪ ಗಾಬರಿಗೊಳಿಸಿ ನೋಡೋಣ ಅಂತ ಅವ್ರು ಏನು ಸಂಚು ಮಾಡಿದ್ರು ಗೊತ್ತಾ, ದುಡ್ಡು ಕೊಟ್ಟು ಒಂದು 8-10 ಬನ್ ಕೊಂಡ್ಕೊಂಡ್ರು. ನಂತರ ನಿಧಾನಕ್ಕೆ ತಡಿಕೆಯಿಂದ ಈ ಕಡೆ ನಿಂತ್ಕೊಂಡು ಒಬ್ಬ ತರುಣ ಸಾವಕಾಶವಾಗಿ ಒಂದು ಬನ್ನನ್ನ ಎತ್ತಿ ಆ ತಡಿಕೆ ಆ ಕಡೆ ಎಸೆದ. ಆ ಕಡೆ ಜೋರು ಧ್ವನಿ ಬಂತು, ಅಯ್ಯೋ ಸತ್ತೆ ಬನ್ನು ನನ್ನ ಮೈ ಮೇಲೆ ಬಿತ್ತು ಅಂತ ಓತ್ ಕೂಗ್ ಹಚ್ಕೊಂಡ. ಇನ್ನೊಬ್ಬ ನಗದ, ಇನ್ನೊಂದು ನಗದ. ಪ್ರತಿ ಬಾರಿ ಬನ್ನು ಒಳಗೆ ಬಿದ್ದಾಗ ಅಯ್ಯೋ 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 ಪಾರ್ ಮಾಡಿ ನನ್ನ ಆಹಾ ನರಳಿಕೆ ಧ್ವನಿ ಕೇಳಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಧ್ವನಿ ನಿಂತು ಹೋಯ್ತು. ಮತ್ತೆರಡು ಬನ್ ಒಗೆದ್ರು ಕೂಡ ಯಾವ ಧ್ವನಿನೂ ಬರಲಿಲ್ಲ. ಹುಡುಗರಿಗೆ ಗಾಬರಿ ಆಯ್ತು, ತಮ್ಮ ಚೇಷ್ಟೆ ಅತಿ ಆಯ್ತೇನೋ ಅನಿಸ್ತು. ಪಾಪ ತುಂಬಾ ಹೆದರ್ಸ್ಬಿಟ್ವೇನಪ್ಪ ಅವನ. ಆ ಮನುಷ್ಯ ಹೆದರಿ ಮೂರ್ಛೆ ಹೋದ್ನೋ ಸತ್ತೆ ಹೋದ್ನೋ ಏನಾಯ್ತು ನೋಡೋಣ ಅಂತೇಳಿ ನಿಧಾನಕ್ಕೆ ಹೋಗಿ ಆ ತಡಿಕೆ ಹಿಂದೆ ಹೋಗಿ ನೋಡ್ತಾರೆ. ಕೂತಿದ್ದಾನೆ ಮನುಷ್ಯ ಅಲ್ಲೊಳಗೆ. ಮುಖದ ಮೇಲೆ ಯಾವ ಗಾಬರಿ ಚಿಹ್ನೆನೇ ಇಲ್ಲ, ಸಂತೃಪ್ತಿ ಇದೆ. ಒಂದು ಬನ್ನು ಇಲ್ಲ ಅಲ್ಲಿ. ಅವನು ಕುರ್ಚಿದ ಗಡ್ಡಕ್ಕೆಲ್ಲ ಬನ್ನಿನ ಪುಡಿ ಅಂಟ್ಕೊಂಡಿದೆ. ಆತ ಅವರ ನೋಡಿ ಮೆಲುವಾಗಿ ನಕ್ಕ, ದೀರ್ಘವಾದ ತೇಗ ಬಿಟ್ಟ. ನಂತರ ಸಾವಕಾಶವಾಗಿ ಹೇಳಿದ, ಸ್ನೇಹಿತರೆ, ಈಗ ನನಗೆ ಬನ್ನಿನ ಭಯ ಇಲ್ಲ, ಆದ್ರೆ ಬಿಸಿ ಬಿಸಿ ಚಹಾದ ಭಯ ಇದೆ. ಹುಡುಗರು ಪೆಚ್ಚಾದ್ರು. ತಾವೇ ಬುದ್ಧಿವಂತರು ಅನ್ಕೊಂಡು ಕೀಟ್ಲೆ ಮಾಡಕ್ ಹೋಗಿದ್ದರು ಹುಡುಗರು, ಇವರೇ ಮುಂದೆ ಪೆದ್ದರಾಗಿದ್ದರು. ಯಾಕೆ ಹೇಳಲ್ಲ ಇದನ್ನ? ನಾವೇನ್ ಅನ್ಕೋತೀವಿ ಗೊತ್ತಾ, ಯಾರಾದರೂ ಪೆದ್ದರನ್ನು ಕಾಣಿಸಿದ್ರೆ ಅವ್ರ ಭಯ ಹುಟ್ಟಿಸ್ಬೇಕು ಅಂತ ಹೋಗ್ತೀವಿ. ಅವನು ಇವ್ರಿಗಿಂತ ಬುದ್ಧಿವಂತ. ಅವನು ಗೊತ್ತು ಮನಸ್ಸು ಹೇಗಿದೆ ಗೊತ್ತಾ, ಯಾವುದು ಬೇಡ ಅಂತೀವೋ ಅದನ್ನೇ ಮಾಡಕ್ ಹೇಳತ್ತೆ, ಯಾವ್ದು ಬೇಡ ಅನ್ಸುತ್ತೋ ಅದನ್ನೇ ಮಾಡತ್ತೆ. ವಿಚಾರ ಮಾಡಿ, ನಿಮ್ಗೆ ಯಾರ್ದೋ ಹೆಸರು ನೆನಪು ಕೂಡ ಇರೋಲ್ಲ, ಯಾರೊಬ್ಬರು ನೆನಪು ಮಾಡ್ತಾರೆ, ಅವ್ರು ಬಂದಿದ್ರು ನೋಡ್ರಿ ನಿನ್ನೆ ಸಿಕ್ಕಿದ್ರು ಅವರು ಅಂತ ಹೇಳಿದ ತಕ್ಷಣ ಅದೇ ನೆನಪು ಶುರು. ನೀವು ಯಾವುದನ್ನು ಮರಿಬೇಕಂತೀರೋ ಅದರದೇ ನೆನಪು ಬರುತ್ತೆ. ಹಾಗೆ ನನಗೆ ಯಾವುದೋ ಭಯ ಇದೆ ಅಂದ್ರೆ ಇನ್ನು ಭಯ ಹುಟ್ಟಿಸ್ಬೇಕು ಅಂತ ಅವ್ನು ಗೊತ್ತಿತ್ತು ಹುಡುಗರಿಗೆ ಮಾಡ್ತಾರೆ ಅಂತ. ಅವನು ಬನ್ನಿನ ಭಯ ಅಂದಾಗ ಬನ್ನಿ ಹೆಸರು ಆರಾಮಾತಿ ಅಂದ್ಕೊಂಡು ಖುಷಿಯಾಗಿದ್ದವನು. ಅದಕ್ಕೆ ಅವನ ಚತುರತೆ ಮುಂದೆ ಇವರೇ ಪೆದ್ದರಾಗಿದ್ರು. ನಾವು ಯಾರನ್ನು ಪೆದ್ದರಂತ ಏನು ತಿಳಿದವರು ಅಂತ ತೀರ್ಮಾನ ಮಾಡಬೇಡಿ ಯಾರು. ನಾವು ಬುದ್ಧಿವಂತರು ಅಂತ ಭ್ರಮೆ ಪಡುವಾಗ ಬಹುಶಃ ನಾವೇ ಅತ್ಯಂತ ಪೆದ್ದತನದ ಪ್ರದರ್ಶನ ಮಾಡ್ತಾ ಇರ್ತೀವಿ ಅಂತ ಅನ್ಸುತ್ತೆ.